ಅದ್ರ ಪಕ್ಕದಲ್ಲೇ ಹುಳ ನೋಡಿ. ನಾನು ನೋಡೇ ಇಲ್ಲ, ಏನೋ ಬೀಜಗಳು ಅಂದ್ಕೊಂಡೇ ಇದ್ದೀನಿ. ನೋಡಿದ್ರೆ ಹುಳಗಳು ನೋಡಿ ಗುರು, ಮರದ ಕೆಳೆ ಎಷ್ಟು ಇವು ಅಂತ. ಯಪ್ಪ ಅಲ್ಲೆಲ್ಲ ನೋಡಿ. 10 ಕಿಲೋಮೀಟ್ರ್ ಬಂದ್ಬಿಟ್ಟು 18 ರೂಪಾಯಿ ಕೊಡ್ತಾರೆ, 1 ಕಿಲೋಮೀಟ್ರಿಗೆ 18 ರೂಪಾಯಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ರು, ಅವರು ಇದರಲ್ಲಿ ಹೈದ್ರಾಬಾದಲ್ಲಿ ಮಾಡ್ತಾರಂತೆ. ರೋಡಲ್ಲಿ ಹಾಕೋರು ಪಾಪಗಳು. ಅಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಯಾವ್ದು ಆರ್ಡರ್ ಬೀಳ್ತೈತೆ, ಮಾರತಲ್ಲಿ ಕೊಡ್ತಾವನೆ ಬೆಳಂದೂರು. ಓಕೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು 1 ವೀಕ್ ಚಾಲೆಂಜಲ್ಲಿ ಡೇ 4 ಅರ್ನಿಂಗ್ಸು ಆನ್ ಮಾಡಿ ಇಕ್ಕಿದ್ದೀನಿ ಡ್ಯೂಟಿ. ಅಂದರೆ ಇವಾಗ ಟೈಮ್ ತೋರಿಸ್ತೀನಿ, ಲೇಟ್ ಆಗೋಯ್ತು ಗುರು. ಇವತ್ತು ಟೈಮ್ ನೋಡ್ಬೋದು 10:22 ಆಯಿತು. ಯಾಕಂದರೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಮನೆಯಲ್ಲೆಲ್ಲ ಹೋಗ್ಬೇಕಂತ ಹೇಳಿದ್ರು, ಕರ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಅದಕ್ಕೆ ಇವಾಗ ಡ್ಯೂಟಿ ಆನ್ ಮಾಡಿ ಇಕ್ಕಿದ್ದೀನಿ. ಇನ್ನೂ ಯಾವುದು ಆರ್ಡ್ರ್ ಬೀಳ್ತೈತೆ, ಬಟ್ ಬೆಳಂದೂರು ಆ ಕಡೆ ಕೊಡ್ತಾವನೆ. ಆ ಕಡೆ ಹೋಗಿದ್ರೆ ರಿಟರ್ನ್ ಆರ್ಡ್ರ್ ಕೊಡಲ್ಲ. ಅದಕ್ಕೇ ಇಲ್ಲಿ ನೋಡ್ಬೋದು ಬೆಳಂದೂರು ಕೊಡ್ತಾವನೆ. ಬೆಳಂದೂರಿಗೆಲ್ಲ ಹೋಗ್ಬಿಟ್ರೆ ಅಲ್ಲಿಂದ ರಿಟರ್ನ್ ಆರ್ಡ್ರ್ ಕೊಡಲ್ಲ ಗುರು, ಅದೊಂದು ಬೇಜಾರು. ಅದಕ್ಕೇ ಈ ಕಡೆ ನಮ್ಮ ಲೋಕಲ್ ಸೈಡೇ ಮಾಡ್ತಾ ಇರ್ತೀನಿ. ಅದು ಬೇರೆದು ಯಾವುದೋ ಕೊಟ್ಟ ಎತ್ಕೊಂಡನ್ವಾ. ಓಕೆ, ಕಸಬ್ನಲ್ಲಿ ಈ ಕಡೆ ಕಾಡುಗೋಡಿ ಸೈಡ್ ಕೊಟ್ಟವನೆ. 50 ರೂಪಾಯಿ ಎಕ್ಸ್ಟ್ರಾ ಬೇರೆ ಕೊಟ್ಟವ್ರಲ್ಲ, ಅದಕ್ಕೆ ಎತ್ಕೊಟ್ಟಿದ್ದೀನಿ 10 ಕಿಲೋಮೀಟ್ರ್ ಡ್ರಾಪು. ಓಕೆ, ಇದು ಪಿಕ್ ಮಾಡೋಕ್ಕೆ ಹೋಗೋಣ ಇವಾಗ. ಫಸ್ಟ್ ಡ್ಯೂಟಿ ಏನು 10:22ಗೆ ಬಿದ್ದೈತೆ. ಇವತ್ತು ನೋಡೋಣ ಎಷ್ಟಾಗುತ್ತೆ ಏನು ಅಂತ. ನನ್ನೇ ಕಮ್ಮಿ ಆಯಿತು ಇವತ್ತು. ಆದಷ್ಟು ಸ್ವಲ್ಪ ನಿಗ್ತೀನಿ, ಆರ್ಡ್ರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಓಕೆ, ಇದು ಪಿಕ್ ಮಾಡೋಕ್ಕೆ ಹೋಗ್ತೀನಿ. ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾ ನಿಮಗೆ ಡೀಟೇಲಾಗಿ ಹೇಳ್ತೀನಿ, ಸರಿನಾ ಗುರು? ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಿ, ಇದು ಸೆಕೆಂಡ್ ಆರ್ಡ್ರು ಇವಾಗ ಡ್ರಾಪ್ ಮಾಡಿದೆ, ಎಂಡ್ ಮಾಡ್ತಾಯಿದ್ದೀನಿ. 153 ಕೊಟ್ಟ. ಟೋಟಲ್ 2 ಆರ್ಡ್ರ್ ಮಾಡಿದ್ದೀನಿ. ಏನು 390 ರೂಪಾಯಿ ಆಯಿತು. ಕ್ಯಾಶ್ ಒಂದು 100 ರೂಪಾಯಿ ಕೊಟ್ಟವ್ರೆ. ಎಲ್ಲ ಒಂದು 400 ರೂಪಾಯಿ ಆಗೈತೆ. 500 ರೂಪಾಯಿ ಆಯಿತು. ಇನ್ನು 10 ಗಂಟೆಯಿಂದ 11:30ಗೆ 500 ರೂಪಾಯಿ ಮಾಡಿದ್ದೀನಿ, ಪರವಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಟ್ಟ ಅಂದರೆ ಮಾಡ್ಬೋದು. ಇವಾಗ ನೋಡಿ ಆರ್ಡ್ರ್ ಕೊಟ್ಟಿಲ್ಲ, ಇಲ್ಲಿ ಕೊಡ್ತಾವೆ, ಮಾರತಲ್ಲಿ ಕೊಡ್ತಾವನೆ. ಅದು ಪಿಕಪ್ ನೋಡಿ 1.9. ಮಾರತಲ್ಲಿಗೆ ಹೋಗೋದೇ ಇಲ್ಲ, ಪಿಕಪ್ಪೇ ಸಿಕ್ಕಾಪಟ್ಟೆ ಜಾಸ್ತಿ ಕೊಡ್ತಾವನೆ. ನಮ್ಮ ಹತ್ರ ಏನು ಮಾಡೋಣ, ಏನು ಪೀಕ್ ಟೈಮ್ ಮುಗೀತಲ್ಲ, ಆರ್ಡ್ರು ಕಮ್ಮಿ. ಇನ್ನು ಊಬರು ಆನ್ ಮಾಡ್ತೀನಿ. ಊಬರು ನೋಡೋಣ, ಊಬರ್ ಮಾಡೋದ ಬೇಡ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಆನ್ ಮಾಡಿ ಇಕ್ಕಿರ್ತೀನಿ, ನೋಡೋಣ ಹೆಂಗಿರುತ್ತೇನಂತ ಪೊಸಿಷನ್ನು. ಗುರು ಕಮೆಂಟ್ಸಲ್ಲಿ ಕೇಳ್ತಾಯಿದ್ರು ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾರೆ ಏನಂತ ಹೇಳಿದ್ರು ಅಂತೇಳಿ. ಗುರು ಮೀಟ್ರ್ ಹಾಕೋದಾದರೆ ಸ್ಟಾರ್ಟಿಂಗ್ ಮೀಟ್ರ್ ಬಂದ್ಬಿಟ್ಟು ಕರೆಕ್ಟಾಗಿ ಒಂದು 2 ಕಿಲೋಮೀಟ್ರ್ ಒಳಗಡೆ ಇದ್ದರೆ 36 ರೂಪಾಯಿ. ಅದ್ರ ಮೇಲೆ ಏನಾದರೂ ಹೋದರೆ ಕಿಲೋಮೀಟ್ರಿಗೆ 18 ರೂಪಾಯಿ. ಅಂದರೆ ಇವಾಗ ಆ್ಯಪಲ್ಲೆಲ್ಲ ಹೆಂಗೆ ಕೊಡ್ತಾನೆ ಅಂದರೆ ರನ್ನಿಂಗ್ ಕಿಲೋಮೀಟ್ರ್ 18 ರೂಪಾಯಿ ಕೊಡ್ತಾನೆ. ಮಿನಿಮಮ್ ಇಲ್ಲೇ ಲೋಕಲ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಂದರೆ 50 ರೂಪಾಯಿ ಕೊಡ್ತಾನೆ. ಆ ಥರ ಈ ಡೌಟ್ ನಿಮ್ಗೆ ಕ್ಲಿಯರ್ ಆಗೈತೆ ಅಂದ್ಕೊಂಡಿರ್ತೀನಿ. ಇನ್ನೂ ಒಂದು ಕಿತ ಬೇಕಾದ್ರೂ ಹೇಳ್ತೀನಿ ನೋಡಿ ನಿಮಗೆ. ರನ್ನಿಂಗ್ ಕಿಲೋಮೀಟ್ರ್ ಬಂದ್ಬಿಟ್ಟು 18 ರೂಪಾಯಿ ಕೊಡ್ತಾರೆ, 1 ಕಿಲೋಮೀಟ್ರಿಗೆ 18 ರೂಪಾಯಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ರು, ಅವರು ಇದರಲ್ಲಿ ಹೈದ್ರಾಬಾದಲ್ಲಿ ಮಾಡ್ತಾರಂತೆ. ಹೈದ್ರಾಬಾದಲ್ಲಿ ಬಂದ್ಬಿಟ್ಟು ಕಿಲೋಮೀಟ್ರಿಗೆ 15 ರೂಪಾಯಿನ ಕೊಡ್ತಾರಂತೆ ಗುರು. ನಮಗಾದರೂ 18 ಕೊಡ್ತಾನೆ, ಅವ್ರಿಗೆ 15 ರೂಪಾಯಿ ಕೊಡ್ತಾರಂತೆ. 15 ರೂಪಾಯಲ್ಲಿ ಅದು ಏನು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಮೊದಲು ಕೊಡ್ತಾಯಿದ್ದ, ಇವಾಗ ನಮ್ಮ ಬೆಂಗಳೂರಲ್ಲಿ ಜಾಸ್ತಿ ಮಾಡೋರೆ. ಆಂಧ್ರದಲ್ಲಿ ಬಂದ್ಬಿಟ್ಟು 15 ರೂಪಾಯಿ ಅಂತ ಹೇಳಿದ್ರು. ಏನೋ ಪಾಪ ವರ್ಕೌಟ್ ಹೆಂಗಾಗುತ್ತೋ ಗೊತ್ತಿಲ್ಲ ನನಗಂತೂ. ಬಟ್ ಅವರು ಏನು ಡೈಲಿ ಒಂದು 2,500 3,000ವರೆಗೂ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲಪ್ಪ. ನಮ್ಮ ಬೆಂಗಳೂರಲ್ಲಿ ಅವ್ರ ಅಮ್ಮನ ಆರ್ಡ್ರ್ಗಳೇ ಇಲ್ಲ. ನಾನು ಹೈದ್ರಾಬಾದ್ಗೆ ಹೋಗ್ಬಿಡ್ತೀನಿ, ಆಟ ಇಸ್ಕೊಂಡೆ ಹೈದ್ರಾಬಾದಲ್ಲಿ ಆರ್ಡ್ರ್ ಮಾಡ್ತೀನಿ. ಏನಂತ ಕಮೆಂಟ್ ಆಗಿ ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಆಟ ಓಡಿಸ್ಲಲ್ಲಿ ಹೆಂಗಿರುತ್ತೆ. ಓಕೆ, ಇದೊಂದು ಡೌಟ್ ಕ್ಲಿಯರ್ ಆಗೈತೆ ಅಂದ್ಕೊಂಡಿದ್ದೀನಿ. ಬೇರೆ ಡೌಟ್ ಏನಿದ್ರು ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ. ರೆಸ್ಪಾನ್ಸ್ ಅಂತೂ ಚೆನ್ನಾಗೈತೆ ಗುರು, ಹೀಗೆ ಸಪೋರ್ಟ್ ಮಾಡಿ. ಓಕೆನಾ? ಸಪೋರ್ಟ್ ಅಂತೂ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಆದಷ್ಟು ಡೌಟ್ ಇದ್ದರೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ. ಹಾಗೆ ನಮ್ಮ ಚಾನಲ್ಗೆ ನೀವೇನೇ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಐಡಿನೂ ಮೇಲೆ ಕೊಟ್ಟಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಮತ್ತು ವಾಟ್ಸಪ್ ಗ್ರೂಪು ಬಯೋದಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಬಂದು ಜಾಯ್ನ್ ಆಗಿ ನಿಮ್ಮ ಅನಿಸಿಕೆಗಳು ಏನಂತ ತಿಳಿಸ್ಕೊಡಿ, ಸರಿನಾ? ಓಕೆ, ಆರ್ಡ್ರ್ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ, ಸರಿನಾ ಗುರು? ಅಲ್ಲಿಂದ ಒಂದು ಸರ್ಜಾಪುರ ಕೊಟ್ಟ. 350 ರೂಪಾಯಿ ಕೊಟ್ಟರು, 340 ರೂಪಾಯಿ, 350 ರೂಪಾಯಿ ಕೊಟ್ಟರು. ಮುಂದೆ ಕಾಲೇಜ್ ಯಾವುದೈತೆ ಅಲ್ಲೇ ಡ್ರಾಪ್ ಮಾಡಿದೆ. ಒಂಥರ ಪ್ಲೇಸ್ ಮಾತ್ರ ಪೀಸಾಗೈತೆ ಗುರು. ಇಲ್ಲಿ ನೋಡ್ಬೋದು, ಸಕ್ಕತ್ತಾಗೈತೆ ಪ್ಲೇಸ್ ಮಾತ್ರ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸರ್ಜಾಪುರ ಒಳಗಡೆ ಬಂದೆ. ಇಲ್ಲಿ ನೋಡ್ಬೋದು ಸರ್ಜಾಪುರ ಇಲ್ಲೈತೆ. ಸರ್ಜಾಪುರ ಬಿಟ್ಟು ಒಳಗಡೆ ಇಲ್ಲಿ ಬಂದೆ.
ಜಾಗ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರಶಾಂತವಾಗೈತೆ, ಡಿಸ್ಟರ್ಬೆನ್ಸ್ ಇಲ್ಲ, ಏನು ಸೌಂಡ್ ಇಲ್ಲ, ಏನಿಲ್ಲ, ಒಂಥರ ಪೀಸಾಗೈತೆ ಜಾಗ ಮಾತ್ರ. ಗಾಡಿನ ನೋಡ್ಕೋಬೋದು. ಸಿಕ್ಕಾಪಟ್ಟೆ ಗಲೀಜಾಗೈತೆ. ಸ್ಟಿಕ್ಕರೆಲ್ಲ ಕಿತ್ತಾಗ್ಬಿಟ್ಟೆ ಗುರು, ಎಲ್ಲ ಸುಮ್ಮನೆ ರೆಸ್ಟ್ ಹಿಡಿತದೆ ಅಂತೇಳಿ ಕಿತ್ತಾಗ್ಬಿಟ್ಟೆ. ಗಾಡಿ ಇವಾಗ ಚೆನ್ನಾಗೈತೆ. ಹಿಂದೆನೂ ಕಿತ್ತಾಗ್ಬಿಟ್ಟಿದ್ದೀನಿ ಸ್ಟಿಕ್ಕರು, ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ ಸ್ಟಿಕ್ಕರು. ಇಲ್ಲಿ ನೋಡ್ಬೋದು, ಇಲ್ಲಿ ಹಾಕಿದ್ದು ಲಾಸ್ಟ್ ಟೈಮ್ ಸ್ಟಿಕ್ಕರು, ಇದು ಕಿತ್ತಾಗ್ಬಿಟ್ಟು ಒಂಥರ ಪ್ಲೈನಾಗಿ ಚೆನ್ನಾಗೈತೆ ಗಾಡಿ. ಇವಾಗ ನೋಡ್ಬೋದು ಗಾಡಿ ಯಾವುದೋ ಗಿಲಿ ಹೊಗೆ ಹಾಕ್ಕೊಬಿಟ್ಟೈತಲ್ಲ ಗುರು. ಇಲ್ಲಿ ನೋಡಿ, ಗಿಲಿ ಫುಲ್ ಹೊಗೆ ಪಾಪ. ಎತ್ತ ಆ ಕಡೆ ಸೈಡ್ಗೆ ಬಿಸಾಕನಾಗಿರಿ, ರೋಡಲ್ಲಿ ಹಾಕೋರು ಪಾಪ ಗುರು. ಇವಾಗ ಇಲ್ಲಿಂದ ನಂಗೆ ರಿಟರ್ನ್ ಆರ್ಡ್ರ್ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. ಎಲ್ಲ ಆ್ಯಪಲ್ಲೂ ಆನ್ ಮಾಡಿ ಇಕ್ಕಿದ್ದೀನಿ, ರ್ಯಾಪಿಡೋ, ಊಬರು, ಓಲಾ ಎಲ್ಲ. ಸರಿ, ಓಲಾ ಅಂತ ಇದ್ದೀನಿ. ನಮ್ಮ ಹತ್ರ ಯಾವುದೋ ಆರ್ಡ್ರ್ ಒಂದು ಬಡ್ಕೊಂಡಿಲ್ಲ. ವೆಯ್ಟ್ ಮಾಡಿ ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಯಾವುದೋ ಕಾಲೇಜ್ ಐತೆ ಇಲ್ಲಿ, ಯಾವುದಾದ್ರೂ ಬಿತ್ತು ಅಂದರೆ ಸಿಗ್ತೀನಿ. ಸರಿನಾ? ಜಾಗ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರು ಒಳ್ಳೆ ಆರ್ಡ್ರ್ ಒಂದು ಎತ್ಕೊಂಡು ಹೋಗೋಣ. ಈ ಥರ ಆರ್ಡ್ರ್ ಕೊಟ್ಟರೆ ಚೆನ್ನಾಗಿರುತ್ತೆ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಟ್ಟ ಅಂದರೆ ಈಸಿಯಾಗಿ ಅರ್ನಿಂಗ್ಸ್ ಆಗುತ್ತೆ. ಇವಾಗ ನೋಡಿ, ಏನು 10 ಗಂಟೆಗೆ ಬಂದಿದ್ದು ನೋಡಿ, ಯಾವುದೋ ಕೊಟ್ಟ ಲೋಕಲ್ ಇಲ್ಲೇ 60 ರೂಪಾಯಿ, ಅದು ಬಿಟ್ಟಿಲ್ಲ ಎತ್ಕೊಬಿಟ್ರೆ. ಈ ಥರ ಬೀಳಬೇಕು. ಇವಾಗ ನೋಡಿ, ಆಲ್ಮೋಸ್ಟ್ ಏನು ಒಂದು 700 ರೂಪಾಯಿ ಆಯಿತು. 500, 600, 700, 800 ರೂಪಾಯಿ ಆಯ್ತು ಗುರು. 800 ರೂಪಾಯಿ ಆಗೈತೆ ಅರ್ನಿಂಗ್ಸು. ಏನು ಟೈಮ್ ಇವಾಗ ನೋಡಿ 12:15. 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 10 ಗಂಟೆಯಿಂದ 12:15 ಎಲ್ಲೋ 800 ರೂಪಾಯಿ ಆಗೈತೆ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಯಾವುದಾದ್ರು ಬಿತ್ತು ಅಂದರೆ ಸಿಗ್ತೀನಿ, ಬನ್ನಿ. ಪಿಕಪ್ ಬಂದಿದ್ದೀನಿ, ಐಟಮ್ ಹಾಕೋರು ಎಲ್ಲ ಊರೇನೆ. ಇದು ವರ್ತೂರು ಡ್ರಾಪು, ವರ್ತೂರಿಗೆ ಬಂದಿದ್ದೀನಿ. OTP 9072. ಇವರೇ ಕಸ್ಟಮರ್. ಆಯ್ ಬೋಲೋ ಗುರು. ಆ ಆರ್ಡ್ರ್ ಇವಾಗ ತಾನೇ ಡ್ರಾಪ್ ಮಾಡಿದೆ ರ್ಯಾಪಿಡೋದಲ್ಲಿ. ಅವರು ನಾರ್ಮಲ್ ಬುಕ್ ಮಾಡಿ ಎಲ್ಲ ಡಬ್ಬಗಳು ಅದು ಇದು ಏನೇನೋ ತುಂಬಿಸಿದ್ರು, ಅಂದರೆ ಬೆಡ್ಡು ಅದು ಇದು ಎಲ್ಲ ಖಾಲಿ ಮಾಡ್ಕೊಂಡು ಇವಾಗ ತಾನೇ ಬಂದೆ. ಅದು 250 ಇಸ್ಕೊಂಡೆ, 240 ಇಸ್ಕೊಂಡೆ. 50 ಎಕ್ಸ್ಟ್ರಾ ಕೇಳಿದ್ದೆ, 240 ಕೊಟ್ಟರು. ಪರವಾಗಿಲ್ಲ. ಅರ್ನಿಂಗ್ಸ್ ತೋರಿಸ್ತೀನಿ ಗುರು. ಇವತ್ತಂತೂ ಪರವಾಗಿಲ್ಲ, ಅರ್ನಿಂಗ್ಸ್ ಮಾತ್ರ ಸಿಕ್ಕಾಬಟ್ಟೆ ಬೆಸ್ಟು. 10 ಗಂಟೆಗೆ ಬಂದ್ರೂ ಇವಾಗೇನು ಆಲ್ಮೋಸ್ಟು 2 ಗಂಟೆ ಆಗ್ತಾ ಬಂತು. ಇದರಲ್ಲಿ ನೋಡ್ಬೋದು 700 ರೂಪಾಯಿ ಇಟ್ಕೊಳ್ಳೆ. ಕ್ಯಾಶ್ ಒಂದು 500 ರೂಪಾಯಿ ಐತೆ. 500 ರೂಪಾಯಿ ಕ್ಯಾಶ್ ಐತೆ, ತೋರಿಸ್ತೀನಿ ನೋಡಿ. ನೋಡಿ 500 ರೂಪಾಯಿ ಕ್ಯಾಶ್ ಐತೆ. ಎಷ್ಟಾಯ್ತು ಅಂತ ನೀವೇ ಕೌಂಟ್ ಮಾಡ್ಕೊಳ್ಳಿ, ಸರಿನಾ? ಇವತ್ತಂತೂ ಪರವಾಗಿಲ್ಲ ಗುರು, ಆರ್ಡ್ರ್ ಕೊಡ್ತಾನೆ. ಇವತ್ತು ಕೊಟ್ಟಂಗೆ ಇವತ್ತು ಕೊಟ್ಟರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು, ಸರಿನಾ? ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ ಒಳ್ಳೆ ಆರ್ಡ್ರಿಗೆ. ನೋಡೋಣ, ಯಾವುದಾದ್ರೂ ಒಳ್ಳೆ ಆರ್ಡರ್ ಎತ್ಕೊಂಡು ಸಿಗ್ತೀನಿ. ಊಟ ಬೇರೆ ಮಾಡಬೇಕು, ಹಸುವಾಗ್ತೈತೆ. ನೋಡೋಣ, ಯಾವುದಾದ್ರೂ ಸೈಡಲ್ಲಿ ಹಾಕ್ಕೊಂಡು ಊಟ ಗೀಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ, ಸರಿನಾ ಗುರು? ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೆಟ್ವರ್ಕೇ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ, 4G ಬಂದ್ಬಿಟ್ಟೈತೆ. 5G ಬಂದ್ರೇ ಸ್ಪೀಡಾಗಿ ಅಪ್ಲೋಡ್ ಆಗ್ತಾ ಇಲ್ಲ. ಇದರಲ್ಲಿ ಬೇರೆ 4G ಬಂದೈತೆ. ಅದಕ್ಕೆ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಹೋಗಿದ್ದೆ. ಆ ಹೋಟ್ಲಲ್ಲಿ ವೈಫೈ ಪಾಸ್ವರ್ಡ್ ಕೊಡೋ ಅಂದರೆ ಕೊಟ್ಟಿಲ್ಲ ನನ್ನ ಮಕ್ಕಳು. ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಆಟೋದಲ್ಲಿ ಕುತ್ಕೊಂಡಿದ್ದೀನಿ. ಆಟೋ ಮುಂದೆಗಿಂದ ಎತ್ಕೊಂಡು ಹೋಗ್ತೀನಿ, ನೆಟ್ವರ್ಕ್ ಸಿಗೋ ಹತ್ರ. ಇಲ್ಲಿ 4G ಬರ್ತೈತೆ, 5G ಬಂದ್ರೇ ಸ್ಪೀಡ್ ಆಗೋದು. ಅದಕ್ಕೆ ಮುಂದೆ ಹೋಗಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ಥರ ಇರುತ್ತೆ ಕಷ್ಟಗಳು. ವೀಡಿಯೋ ಮಾಡೋದು ಈಸಿ ಗುರು, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೈತಲ್ಲ, ಅದೇ ಸಿಕ್ಕಾಪಟ್ಟೆ ಹಿಂಸೆ. ನೋಡಿ, ಅರ್ಧ ಆಗೈತೆ. ಇವಾಗ ಟೈಮ್ ನೋಡಿದ್ರೆ 2:15 ಆಯಿತು. ಇನ್ನೇನು 1/2 ಅವರಲ್ಲಿ ಫುಲ್ಲು ಅಪ್ಲೋಡ್ ಆಗಬೇಕು. ಇಲ್ಲಿ ಕೇಳಿದ್ರೆ ಕೊಟ್ಟಿಲ್ಲ. ಇವಾಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಈ ಟೈಮಿಂಗು ಚೇಂಜ್ ಆಗ್ಬೋದು. ಆದಷ್ಟು ಹೋಗ್ತೀನಿ, ಹೋಗಿ ಮುಂದೆಗಿಂದ ಎಲ್ಲಾದರೂ ಹೋಗಿ ಅಪ್ಲೋಡ್ ಮಾಡ್ತೀನಿ ಗುರು ವೀಡಿಯೋ. ಅಯ್ಯೋ, ಸಿಕ್ಕಾಪಟ್ಟೆ ಹಿಂಸೆ ಗುರು ನೆಟ್ವರ್ಕ್. ಗುರು, ನೆರಳಲ್ಲಿ ಹಾಕಿದ್ದೆ ಗಾಡಿನ. ಏನಪ್ಪ ಅಂದ್ರೆ, ಇಲ್ಲಿ ನೋಡಿ, ಇದು ಏನು ಬೀಜ ಅಂತ ನಿಂಗೆ ಗೊತ್ತಿದ್ರೆ ಕಮೆಂಟ್ ಹಾಕಿರಿ. ಅದ್ರ ಪಕ್ಕದಲ್ಲೇ ಹುಳ ನೋಡಿ. ನಾನು ನೋಡೇ ಇಲ್ಲ, ಏನೋ ಬೀಜಗಳು ಅಂದ್ಕೊಂಡೇ ಇದ್ದೀನಿ. ನೋಡಿದ್ರೆ ಹುಳಗಳು ನೋಡಿ ಗುರು, ಮರದ ಕೆಳೆ ಎಷ್ಟು ಇವು ಅಂತ. ಯಪ್ಪ, ಅಲ್ಲೆಲ್ಲ ನೋಡಿ, ಯಾವ ಹುಳಗಳೇನಾದರೂ ಆಟೋದಲ್ಲಿ ಹತ್ತಿದ್ರೆ ಆಯ್ತಾ. ಯಪ್ಪ ಸ್ವಾಮಿ, ನಾನು ನೋಡೇ ಇಲ್ಲ, ಇವಾಗ ನೋಡ್ತಾ ಇದ್ದೀನಿ. ಹಿಂಗೆ ಥಿಂಕ್ ಮಾಡಿ ತಿರುಗಿ ನೋಡಿದ್ರೆ ಹುಳಗಳು ನೋಡಿ. ಈ ಹುಳಗಳೇನಾದರೂ ಆಟೋದಲ್ಲಿ ಬಿತ್ತು ಅಂದರೆ ಅಷ್ಟೇ ನಮ್ಮ ಕತೆಗೆ ಗೋವಿಂದ. ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡ್ಬೇಕು. ನಾನು ನೋಡೇ ಇಲ್ಲ ಅದು ಫಸ್ಟು ಹುಳ ಅಂತೇಳಿ. ಇದು ಸೇಮ್, ಅದು ಸೇಮ್ ಹಂಗೆ ಐತೆ ನೋಡಿ, ಡಿಟ್ಟು ಹಂಗೆ ಐತೆ. ನಾನು ಆಮೇಲೆ ನೋಡಿದ್ರೆ ನಂಗೆ ಸೈಕ್ ಆಗ್ಬಿಡ್ತಿದ್ದು ನೋಡಿ.
ಯಪ್ಪ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಅದೇನಾದರೂ ಆಟೋದಲ್ಲಿ ಹತ್ತಿದ್ರೆ ನನ್ನ ಕತೆ ಮುಗೀತಷ್ಟೆ. ಇನ್ಸ್ಟಾದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಕಾರಣಗಳಿಂದ. ನಾಳೆ ಹಾಕ್ತೀನಿ ಇನ್ಸ್ಟಾದಲ್ಲಿ, ನಿನ್ನೆದು ಸರಿ ಇವತ್ತಿದ್ದು ನಾಳಿದ್ದು ಹಾಕ್ತೀನಿ. ಯಾಕಂದರೆ ನೆಟ್ಟು ಸ್ವಲ್ಪ ಇಶ್ಯೂ ಆಗ್ತಾಯಿತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗ ಕೆಲ್ಸಕ್ಕೆ ಬಂದೆ, ಅಂದರೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಇವಾಗ ಬಂದೆ. ಏನು 5:15ಗೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಊಬರಲ್ಲಿ ಒಂದು ಆರ್ಡ್ರ್ ಬಿದ್ದೈತೆ, 138 ರೂಪಾಯಿ. ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಗುರು ಟೈಮ್ ನೋಡ್ಬೋದು, 7 ಗಂಟೆ ಆಗೈತೆ. 7 ಗಂಟೆಗೆ ನನ್ನ ಅರ್ನಿಂಗ್ಸ್ ತೋರಿಸ್ತಾ ಇದ್ದೀನಿ. 950 ಪ್ಲಸ್ ಒಂದು ಕ್ಯಾಶ್ ಒಂದು 500 ರೂಪಾಯಿ. ಟೋಟಲ್ ಎಷ್ಟಾಯಿತು ಏನಂತ ಒಂದು ಕ್ಯಾಲ್ಕುಲೇಟ್ ಮಾಡಿ ನೀವೇ, ಸರಿನಾ? 7-2 ಟೈಮು ಇನ್ನೂ ಮಾಡ್ಬೋದಿತ್ತು, ಬಟ್ ನಮ್ಮ ಫ್ರೆಂಡ್ ಒಬ್ಬನು ಕರಿತಾವನೆ ಬಾ ಅಂತೇಳಿ, ಅದಕ್ಕೆ ಮೀಟ್ ಮಾಡೋಕ್ಕೆ ಬಂದೆ ಇಲ್ಲಿ. ಸರಿನಾ? ನಮ್ಮಿರೋದಲ್ಲೇ ಇದ್ದೀನಿ. ಅರ್ನಿಂಗ್ಸ್ ಇಷ್ಟ ಆಗೈತೆ, ಇನ್ನೂ ಎಂಡ್ ಮಾಡಿಲ್ಲ ವೀಡಿಯೋ, ಹೇಳೋಣ ಅಂತೇಳಿ. ಯಾಕಂದರೆ ತಿರ್ಗಾ ಆಮೇಲೆ ಏನಾದರೂ ಇನ್ ಕೇಸ್ ಮೀಟ್ ಆದಮೇಲೆ ಬಿಟ್ಟು ಮೀಟಾಗಿ ಒಂದು 5 ನಿಮಿಷ ಮಾತಾಡೋದಾದರೆ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ತಿರ್ಗಾ ಕೆಲಸ ಮಾಡಲ್ಲ, ಎಂಡ್ ಮಾಡ್ತೀನಿ ಅಷ್ಟೇ. ಓಕೆ, ಅವ್ನು ಬರಲಿ, ಮೀಟ್ ಆಗಿಬಿಟ್ಟು ನಿಮ್ಗೆ ಸಿಗ್ತೀನಿ, ಏನಂತ ಅಪ್ಡೇಟ್ ಮಾಡ್ತೀನಿ, ಸರಿನಾ? ಗೈಸ್ ಫೈನಲಿ ಮನೆ ಹತ್ರ ಬಂದೆ. ಆಲ್ಮೋಸ್ಟ್ ಟೈಮು 8-7 ಆಯಿತು. ಅರ್ನಿಂಗ್ಸ್ ಅಷ್ಟೇ 1500 ಮಾಡಿದ್ದೀನಿ, ಅದ್ರ ಮೇಲೆ ಅರ್ನಿಂಗ್ಸ್ ಆಗಿಲ್ಲ. ಜಸ್ಟ್ ಇವಾಗ ಫ್ರೆಂಡ್ನ ಮೀಟಾಗಿ ಜಸ್ಟ್ ಇವಾಗ ಮನೆ ಹತ್ರ ಬಂದೆ ಅಷ್ಟೇ. ನೋಡ್ಬೋದು 950 ಒಂದು ಕ್ಯಾಶ್ ಒಂದು 500 ರೂಪಾಯಿ. ಟೋಟಲ್ ಏನು 1500 ಮಾಡಿದ್ದೀನಿ. ಅರ್ನಿಂಗ್ಸ್ ಕಮ್ಮಿ ಆಯಿತು, ಬಟ್ ಹೋಗಿದ್ದು 10 ಗಂಟೆಗೆ ಅಲ್ವಾ, ಪರವಾಗಿಲ್ಲ. ನಮ್ಮ ಪ್ರಕಾರ ಕೆಲಸ ಮಾಡಿದ್ದು ಕಮ್ಮಿನೇ. ಓಕೆ, 1500 ಮಾಡಿದ್ದೀನಿ, ನಾಳೆ ಮಾಡ್ಕೊಳ್ಳೋಣ. ಅದು ಇದು ಕೆಲಸಗಳು, ಮನೆ ಅದು ಇದು ಫ್ಯಾಮ್ಲಿ ಅಂತ ಬಂದರೆ ಸುಮ್ಮನೆ ಕೆಲಸಕ್ಕಿಂತ ಫ್ಯಾಮ್ಲಿ ಇಂಪಾರ್ಟೆಂಟ್. ಫಸ್ಟು ಫ್ಯಾಮ್ಲಿ, ಆಮೇಲೆ ಕೆಲಸ. ಅದಕ್ಕೇ ಫ್ಯಾಮ್ಲಿ ಜೊತೆ ಅಲ್ಲಿ ಎಲ್ಲೋ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಆಮೇಲೆ ಕೆಲಸಕ್ಕೆ ಬಂದಿದ್ದು. ಓಕೆನಾ? ಮಾಡ್ಬೋದಾಗಿತ್ತು, ಎಲ್ಲಿ ಸ್ಟಿಕರಿಂಗ್ ಸ್ವಲ್ಪ ಮಾಡಿಸ್ದೆ, ಗಾಡಿ ನಂಬರೆಲ್ಲ ಹಾಕ್ಸಿದ್ದೀನಿ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಅದಕ್ಕೇ ಕೆಲಸ ಮಾಡೋಕ್ಕಾಗಲಿಲ್ಲ. ಆಮೇಲೆ 5 ಗಂಟೆಗೆ ಡ್ಯೂಟಿ ಆನ್ ಮಾಡಿದೆ. 5 ಗಂಟೆಯಿಂದ ಏನು 300 ರೂಪಾಯಿ ಮಾಡಿದ್ದೀನಿ ಅಷ್ಟೇ. ಆರ್ಡ್ರು ಅಷ್ಟೊಂದು ಏನು ಬಿದ್ದಿಲ್ಲ, ಅದಕ್ಕೇ. ಓಕೆ, ಈ ವಿಡಿಯೋ ಹೆಂಗೈತು ಏನಂತ ಒಂದು ಕಮೆಂಟ್ ಹಾಕಿರಿ. ನೆಕ್ಸ್ಟ್ ಬ್ಲಾಗಲ್ಲಿ ಬಂದ್ಬಿಟ್ಟು ನಾಳೆ ಬ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ, ಸರಿನಾ? ಈ ವಿಡಿಯೋ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲೋಗ್ಬಿಟ್ಟು ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.